ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನ್ ಕಾವ್ಯ ಹೆಗಡೆ. ಎಐಸಿಸಿ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಭೇಟಿಯಾಗಿರುವಂತಹ ಜಿ ಪರಮೇಶ್ವರ್ ಸದಾಶಿವನಗರದಲ್ಲಿರುವಂತಹ ಖರ್ಗೆ ನಿವಾಸಕ್ಕೆ ಪರಂ ಭೇಟಿ. ಮತ್ತೆ ದಲಿತ ಸಿಎಂ ಪ್ಲೇ ಕಾರ್ಡ್ ಪ್ಲೇ ಮಾಡಿದ್ರ ಅಂತ ಎಐಸಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿರುವಂತಹ ಜಿ ಪರಮೇಶ್ವರ್ ಸದಾಶಿವನಗರದಲ್ಲಿರುವಂತಹ ಖರ್ಗೆ ನಿವಾಸಕ್ಕೆ ಪರಂ ಭೇಟಿ. ಮತ್ತೆ ದಲಿತ ಸಿಎಂ ಕಾರ್ಡ್ ಪ್ಲೇ ಮಾಡಿದ್ರ ಪರಮೇಶ್ವರ್. ತೀವ್ರ ಕುತೂಹಲವನ್ನ ಕೆರಳಿಸಿದಂತಹ ಖರ್ಗೆ ಹಾಗೂ ಪರಂ ಮಾತುಕತೆ. ಪರಮೇಶ್ವರ್ಗೆ ಕಿವಿ ಮಾತು ಹೇಳಿದ್ರ ಎಐಸಿಸಿ ಅಧ್ಯಕ್ಷ. ಗೊಂದಲವನ್ನ ಬಗೆಹರಿಸಿಕೊಳ್ಳಬೇಕು ಅಂತ ಹೇಳಿ ಖರ್ಗೆ ಸೂಚನೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಮಾತು ಹೇಳ್ತಾರೆ, ಕಾಂಗ್ರೆಸ್ನಲ್ಲಿ ಇಷ್ಟೆಲ್ಲ ಆಗ್ತಾ ಇದೆ, ರಾಜಕಾರಣದಲ್ಲಿ ಇಷ್ಟೆಲ್ಲ ಆಗ್ತಾ ಇದೆ, ಮೊದಲು ನೀವು ಬಗೆಹರಿಸ್ಕೊಳ್ಳಿ. ನಿಮ್ಮ ಈ ಒಂದು ಕಿತ್ತಾಟಕ್ಕೆ ನಾವು ಎಂಟ್ರಿ ಕೊಡೋದಿಲ್ಲ, ನೀವು ಬಗೆಹರಿಸ್ಕೊಳ್ಳಿ ಮೊದಲು ಅಂತ ಹೇಳುತ್ತಾರೆ. ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ. ಡಿ.ಕೆ. ಶಿವಕುಮಾರ್ ಅವ್ರದ್ದು ಒಂದು ಬಣ, ಸಿದ್ದರಾಮಯ್ಯ ಅವ್ರದ್ದು ಒಂದು ಬಣ. ಇದರ ಮಧ್ಯದಲ್ಲಿ ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಸಾಕಷ್ಟು ನಾಯಕರು ಆ ಹಿಂದ ನಾಯಕರನ್ನ ಒಗ್ಗೂಡಿಸುವಂಥದ್ದು ಮತ್ತು ಸಮಾಲೋಚನೆ ಸಭೆಯನ್ನ ಮಾಡುವಂಥದ್ದೆಲ್ಲ ಜಾಸ್ತಿ ಆಗ್ತಾ ಇದೆ. ಇದರ ಮಧ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿದ್ದವ್ರ ಡಿನ್ನರ್ ಮೀಟಿಂಗ್, ಅದಕ್ಕೆ ಟಕ್ಕರ ಹಾಗೆ ಸಿದ್ದರಾಮಯ್ಯ ಅವ್ರ ಪರವಾಗಿರುವಂತಹ ಸಾಕಷ್ಟು ಜನರ ಡಿನ್ನರ್ ಮೀಟಿಂಗ್. ಒಂದು ಬಗೆಹರಿಯೋ ಮಾತಲ್ಲ. ಒಂದ್ಸಲ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಇಬ್ರು ಕೂತ್ಕೊಂಡು ನಾಟಿ ಕೋಳಿ ಸಾಂಬಾರ್ ತಿಂದ್ರೂ ಮುಗಿದೇ ಹೋಗಿರುವಂತಹ ಕತೆ. ಹೈಕಮಾಂಡ್ ಬರಲಿ ಅಂತ ಹೇಳಿ ಹೈಕಮಾಂಡ್ ಅನ್ನ ಮಧ್ಯಕ್ಕೆ ತೆಗೆದುಕೊಂಡು ಬರ್ತಾ ಇದ್ದಾರೆ. ಆದ್ರೆ ಹೈಕಮಾಂಡ್ ಇದನ್ನ ಮೈ ಮೇಲೆ ಹೇಳ್ಕೊಳ್ಳಕ್ ಸಾಧ್ಯ ಆಗ್ತಾ ಇಲ್ಲ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಮಾತು ಹೇಳ್ತಾ ಇರ್ರಿ, ಏನು ಅಂತಂದ್ರೆ ಯಾವುದೇ ವ್ಯಕ್ತಿಯಿಂದ ಕಾಂಗ್ರೆಸ್ ಪಕ್ಷ ಅಲ್ಲ. ಕಾಂಗ್ರೆಸ್ ಪಕ್ಷ ಅನ್ನೋದು ಎಲ್ಲರೂ ಕೂಡಿ ಕಟ್ಟಿರುವಂತಹ ಪಕ್ಷ. ಅದು ಯಾವುದೋ ವ್ಯಕ್ತಿ ಇಲ್ಲದೆ ಹೋದ್ರೆ ಕಾಂಗ್ರೆಸ್ ಇರುತ್ತೆ ಅಥವಾ ಇರಲ್ಲ ಅನ್ನೋದು ಅಲ್ಲ ಅಂತ ಹೇಳಿ ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ. ಇದು ಎಲ್ಲಿಗೆ ಹೊಡೆದಂಗಿತ್ತು? ಸಿದ್ದರಾಮಯ್ಯ ಹೊಡೆದಂಗಿತ್ತು. ಏನು ಹೇಳಿದ್ರು, ಏನು ಮಾತು ನೋಡ್ಕೊಂಬನ್ನಿ. ಹೈಕಮಾಂಡ್ ಮಾಡಿದೆ ಗೊಂದಲ, ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಅವರೆಲ್ಲ ಮಾಡಬೇಕು ಎಲ್ಲಕ್ಕ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ನೀವು ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕು. ಅದನ್ನ ಒಂದು. ಆಮೇಲೆ ಪಕ್ಷ ಎಲ್ಲರೂ ಕಟ್ಟಿದ್ದು, ಯಾರೋ ನಾನು ಕಟ್ಟಿನಿ ಅಂತಿಲ್ಲ. ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಕಟ್ಟರು. ಕಾಂಗ್ರೆಸ್ ಯಾವಾಗಲೂ ಕೂಡ ಯಾರೇ ಲೀಡರ್ ಬಂದ್ರು ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾರೆ. ಖರ್ಗೆ ಅವ್ರ ನನ್ನ ಹೇಳಿಕೆ ಸರ್, ಗೊಂದಲ ಸೃಷ್ಟಿಯಾಗಿರೋದು ರಾಜ್ಯ ನಾಯಕರಿಂದ, ಹೈಕಮಾಂಡ್ ಇಂದ ಅಲ್ಲ, ನೀವೇ ಬಗೆಹರಿಸ್ಕೋಬೇಕು, ಮಧ್ಯಪ್ರವೇಶ ಮಾಡಲ್ಲ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ ಸರ್. ಅವ್ರು ಹೇಳಿದ ಮೇಲೆ, ನಮ್ಮ ಎಐಸಿಸಿ ಅಧ್ಯಕ್ಷರು ಹೇಳಿದ ಮೇಲೆ ಅದಕ್ಕೆ ನಾವು ಎಲ್ಲ ರೀತಿಯ ಗೌರವವನ್ನು ಕೊಡ್ತೇವೆ. ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ, ಏನು ಸೂಚನೆ ಕೊಡ್ತಾರೋ ಮುಂದೆ ಗೊತ್ತಿಲ್ಲ. ಆದರೆ ಅವ್ರು ಹೇಳಿದ ಮೇಲೆ ಅದನ್ನು ಕೇಳಲೇಬೇಕಲ್ಲ ನಾವೆಲ್ಲರೂ ಕೂಡ. ಇಲ್ಲೇ ಗೊಂದಲ ಬಗೆಹರಿಸ್ಕೋಬೇಕಾ ಸರ್? ಅಲ್ಲಿಗೆ ಹೋಗೋದು ಬೇಡವಾ? ಅಲ್ಲ, ಅದನ್ನು ಅವ್ರು ಹೇಳಿದಾರಲ್ಲ ಆ ರೀತಿ ಅವ್ರು ಹೇಳಿದ ಮೇಲೆ ಅದಕ್ಕೆ ಇಲ್ಲೇ ಬಗೆಹರಿಸ್ಕೊಳ್ಳೋದಿದ್ರೆ ಒಳ್ಳೇದು, ಇಲ್ಲೇ ಬಗೆಹರಿಸ್ಕೊಳ್ಳಿ. ಖರ್ಗೆ ಸಾಹೇಬರು ನಮ್ಮದು ಎಲ್ಲ ಒಂದು ಫ್ಯಾಮಿಲಿ. ನಾನು ಆ ಫ್ಯಾಮಿಲಿ ವಿಚಾರಗಳನ್ನು ಮಾತಾಡ್ಕೊಂಡು ಬಂದಿದ್ದೇನೆ ವಿನಃ ಯಾವುದೇ ರಾಜಕೀಯ ಮಾತಾಡಿಲ್ಲ. ಎಸ್, ಇದರ ಬಗ್ಗೆ ಮಾತನಾಡಲಿಕ್ಕೆ ಪ್ರತಿನಿಧಿ ಜೋಯಲ್ ಡೆಸ್ಕ್ ಲೈವ್ ಇದ್ದಾರೆ. ಎಸ್ ಜೋಯಲ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲೋ ಒಂದ್ ಕಡೆ ಹೇಳುತ್ತಾರೆ, ಯಾವುದೇ ಒಬ್ಬ ವ್ಯಕ್ತಿಯಿಂದ ಕಾಂಗ್ರೆಸ್ ಪಕ್ಷ ಅಲ್ಲ, ಕಾಂಗ್ರೆಸ್ ಪಕ್ಷ ಎಲ್ಲ ನಾಯಕರಿಂದ ಆಗಿರುವಂಥದ್ದು, ನೀವೇ ಬಗೆಹರಿಸ್ಕೊಳ್ಳಿ ಅಂತ. ಜೋಯಲ್, ಅನ್ಸುತ್ತಾ ನಿಮ್ಗೆ ಅವರವರೇ ಬಗೆಹರಿಸ್ಕೊಳ್ಳಕ್ ಸಾಧ್ಯ ಅಂತ? ಕಾವ್ಯ, ಇತ್ತೀಚಿನ ದಿನಗಳಲ್ಲಿ ಏನು ಈ ಒಂದು ಕುರ್ಚಿ ಫೈಟ್ ನಡೀತಾ ಇದೆ ರಾಜ್ಯದಲ್ಲಿ,
ಅವರವರೇ ಬಗೆಹರಿಸಿಕೊಳ್ಳುವಂತಹ ಪ್ರಮೇಯನೇ ಇಲ್ಲ, ಮಾತೇ ಇಲ್ಲ. ಅದನ್ನು ನೇರವಾಗಿ ತಳ್ಳಾಕ್ಬೋದು ಇಲ್ಲಿ. ಯಾಕೆಂತಂದರೆ ಅವರವರೇ ಬಗೆಹರಿಸ್ಕೊಳ್ಳೋದಾದರೆ ರಾಷ್ಟ್ರೀಯ ಪಕ್ಷವಾಗಿರುವಂತಹ ಕಾಂಗ್ರೆಸ್ನಲ್ಲಿ ಇಷ್ಟು ದೊಡ್ಡ ಮಟ್ಟಿಗೆ ಸಮಸ್ಯೆ ಉಲ್ಬಣಿಸ್ತಾನೆ ಇರಲಿಲ್ಲ, ಇಷ್ಟು ದೊಡ್ಡ ಮಟ್ಟಿಗೆ ಹರಾಜು ಆಗ್ತಿರಲಿಲ್ಲ ಮರ್ಯಾದೆಗಳು. ಯಾಕೆ ಅಂತಂದರೆ ಗಮನಿಸಬೇಕು, ನೇರವಾಗಿ ಇಲ್ಲಿ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀವೇ ಬಗೆಹರಿಸ್ಕೊಳ್ಳಿ, ನಿಮ್ಮ ಮಟ್ಟದಲ್ಲೇ ಇದನ್ನು ಬಗೆಹರಿಸ್ಕೊಳ್ಳಿ ಅನ್ನುವಂತಹ ಒಂದು ಸಂದೇಶವನ್ನು ರವಾನೆಯನ್ನು ಮಾಡಿದರೆ ಇದು ನಿಜಕ್ಕೂ ಎಲ್ಲೋ ಒಂದು ಕಡೆ CM ಸಿದ್ದರಾಮಯ್ಯನವ್ರಿಗಿರ್ಬೋದು, DK ಶಿವಕುಮಾರ್ ಅವ್ರಿಗಿರ್ಬೋದು, ಇಬ್ಬರಿಗೂ ಕೂಡ ಇದು ಸಮಂಜಸ ಅಂತ ಅನ್ನಿಸ್ತಾ ಇಲ್ಲ. ಖಂಡಿತವಾಗ್ಲೂ ಕೂಡ ಅನಿಸೋದು ಇಲ್ಲ. ಯಾಕೆಂತಂದರೆ ಇಷ್ಟು ದಿನ ಬೇಕಾಗ್ತಾನೆ ಇರಲಿಲ್ಲ. ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಇಬ್ಬರು ಒಟ್ಟಿಗೆ ಕೂತ್ಕೊಂಡೇನಾದರೂ ಬಗೆಹರಿಸ್ಕೊಳ್ಳೋ ರೀತಿ ಏನಾದರೂ ಇದ್ದಿದ್ರೆ, ಸೊ ನೇರವಾಗಿ ಅಷ್ಟೇ ಏನು ಅಂತಂದರೆ ಈಗಾಗಲೇನೋ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಆಯಿತು 2 ಬಾರಿ. ಅಲ್ಲೂ ಕೂಡ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿದ್ರು, ಒಗ್ಗಟ್ಟಿನ ಮಂತ್ರವನ್ನು ಏನು ಪಠಿಸಿದ್ರು ಕೂಡ ಏನೂ ಉಪಯೋಗ ಆಗಿಲ್ಲ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾ ಇರುವಂಥದ್ದು ನೀವೇ ಬಗೆಹರಿಸ್ಕೊಂಬಿಡಿ, ಇದು ಹೈಕಮಾಂಡ್ವರೆಗೂ ಹೋಗೋದು ಬೇಡ ಅಂತ. ಇಲ್ಲಿ ಪಕ್ಷ ದೊಡ್ಡದು, ಯಾವುದೇ ಒಬ್ಬ ವ್ಯಕ್ತಿ ದೊಡ್ಡವರಲ್ಲ ಅನ್ನುವಂಥ ಸಂದೇಶವನ್ನು ಕೂಡ, ಆ ಒಂದು ಸೂಚನೆಯನ್ನು ಕೂಡ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾ ಇರುವಂಥದ್ದು ಒಂದು ವಾರ್ನಿಂಗ್ ರೀತಿಯೂ ಇದೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಒಂದು ವೇಳೆ KPCC ಅಧ್ಯಕ್ಷರಾಗಿರುವಂತಹ DK ಶಿವಕುಮಾರ್ ಅವರು ನನ್ನ ಮೂಲಕವೇ ನಾನೇ ಪಕ್ಷ ಸಂಘಟನೆ ಮಾಡಿದ್ದು, ನನಗೆ ಬೇಕು ಕ್ರೆಡಿಟ್ ಅನ್ನೋ ರೀತಿಯಲ್ಲಿ ಏನಾದರೂ ಹೇಳುವಂಥ ಪ್ರಯತ್ನವನ್ನು ಮಾಡಿದರೆ ಅದಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂಥ ರೀತಿಯಲ್ಲಿ ದೊಡ್ಡ ಅಹಿಂದ ನಾಯಕನಾಗಿ ಅಹಿಂದ ಮತ ಬ್ಯಾಂಕ್ ಏನಿದೆ ಕರ್ನಾಟಕದಲ್ಲಿ ಎಲ್ಲವನ್ನ ಕ್ರೋಢೀಕರಿಸಿದಂತಹ ಶ್ರೇಯಸ್ಸು ಸಿದ್ದರಾಮಯ್ಯನವರಿಗಿದೆ. ಸೊ ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಏನೋ ಒಂದು ಚುನಾವಣೆಯನ್ನು ಗೆದ್ದಿದ್ದೀವಿ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವ್ರಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಕ್ರೆಡಿಟ್ ಹೋಗುವಂತಿಲ್ಲ. ಹಾಗಾಗಿ ಇಲ್ಲಿ ಕಾರ್ಯಕರ್ತರುಗಳೇ ಬಹಳ ಮುಖ್ಯ ಕಾಂಗ್ರೆಸ್ಗೆ, ಯಾವುದೇ ಒಬ್ಬ ವ್ಯಕ್ತಿ ಅಲ್ಲ ಅನ್ನುವಂತಹ ಒಂದು ಸಂದೇಶವನ್ನು ಏನು ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀಡ್ತಾ ಇದ್ರೆ ಇದಕ್ಕೆ ಬೆಂಬಲವನ್ನ ಕೂಡ ಈಗಾಗಲೇ ಏನು ಗೃಹ ಸಚಿವರಾಗಿರುವಂತಹ G. ಪರಮೇಶ್ವರ್ ಅವರು ವ್ಯಕ್ತಪಡಿಸಿರುವಂತದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿರಿಯರಿದ್ದಾರೆ, ಅವ್ರು ಹೇಳಿದ ಮೇಲೆ ಮುಗೀತು. ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ, ಒಟ್ಟಾರೆ ಅವರು ಹೇಳಿದ ರೀತಿ ಆಗ್ಬೇಕು, ಒಟ್ಟಾರೆ ಆದಷ್ಟು ಬೇಗ ಈ ಗೊಂದಲಗಳು ಬಗೆಹರಿಬೇಕು ಅನ್ನುವಂತಹ ವಿಚಾರವನ್ನ ಪರಮೇಶ್ವರ್ ಅವರು ಹೇಳಿರುವಂತದ್ದು. ಸೊ ಇಲ್ಲಿ ಒಂದನ್ನು ತಾಳೆ ಮಾಡಿ ನೋಡಿದ್ರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ಸದ್ಯದ ಪರಿಸ್ಥಿತಿಯಲ್ಲಿ CM ಕುರ್ಚಿಯನ್ನ ಬಿಟ್ಟು ಕೊಡುವಂತಹ ರೀತಿಯಲ್ಲಿ ರೆಡಿ ಆಗಿಲ್ಲ. DK ಶಿವಕುಮಾರ್ ಅವರು ಜೋಯಲ್ ಏನು ಅಂತಂದ್ರೆ ಹೈಕಮಾಂಡ್ ಮಧ್ಯಸ್ಥಿಕೆಯನ್ನ ವಹಿಸಬೇಕಾಗಿತ್ತು. ಆದ್ರೆ ಹೈಕಮಾಂಡ್ ಮಧ್ಯಸ್ಥಿಕೆಯನ್ನ ವಹಿಸಿದ್ರೆ ಎಲ್ಲಿ ಸಿದ್ದರಾಮಯ್ಯ ಅವರು ಕೆಳಗಿಳಿದ್ ಬಿಟ್ರೆ ಮುಂದೆ 2028ಕ್ಕೆ ವೋಟ್ ಏನು ಅದು ಕಮ್ಮಿ ಬಿದ್ಬಿಡುತ್ತೆ ಅಂತ ಒಂದು ಭಯದಲ್ಲಿದ್ದಾರೆ. ಆಯ್ತಾ, ಇದರ ನಡುವೆ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡ್ತಾರೆ, ನೀವೇ ಬಗೆಹರಿಸ್ಕೊಳ್ಳಿ ಅಂತ ಹೇಳಿ. ನೀವೇ ಬಗೆಹರಿಸ್ಕೊಳ್ಳೋದಿದ್ರೆ ಅಲ್ಲಿವರೆಗೆ ಯಾಕೆ ಹೋಗ್ತಿತ್ತು ಅಂದ್ರೆ ಅವ್ರ ಮಧ್ಯೆ ಏನಾದ್ರು ಬಂತು ಅಂದ್ರೆ ಕಾಂಗ್ರೆಸ್ ಒಡೆದು ಹೋಗುತ್ತೆ ಅಂತ ಅವರಿಗೂ ಗೊತ್ತಿದೆ ಅಲ್ವಾ. ಇದು ಸಿಂಪಲ್ ಕಾವ್ಯ, ಅದೇ ಮೊದಲೇ ಹೇಳಿದ ಹಾಗೆ ಯಾವುದೇ ಕಾರಣಕ್ಕೂ ಇವರೇ ಬಗೆಹರಿಸಿಕೊಳ್ಳುವಂತ ಸಮಸ್ಯೆ ಆಗಿಲ್ಲ. ದೊಡ್ಡ ಮಟ್ಟಕ್ಕೆ ಇದು ಈಗಾಗಲೇ ಹೋಗ್ಬಿಟ್ಟಿದೆ. ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಹೈಕಮಾಂಡ್ ಪ್ರವೇಶ ಬಹಳ ಮುಖ್ಯ. ಏನು ಇಷ್ಟು ದಿನ ವೇಟ್ ಮಾಡ್ತಿದ್ದಂತಹ ಸುವರ್ಣಸೌಧದಲ್ಲಿ ನಡೆದಂತ ಅಧಿವೇಶನ ಏನಿದೆ ಇದು ಮುಗಿದ ಬಳಿಕ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಇಬ್ಬರು ನಾಯಕರನ್ನ ಕರೆಸಿಕೊಳ್ಳುತ್ತೆ. ಇಬ್ಬರು ನಾಯಕರನ್ನ ಕರೆಸಿಕೊಂಡು ಈ ಒಂದು ನಾಯಕತ್ವ ಗೊಂದಲಕ್ಕೆ ಫುಲ್ ಸ್ಟಾಪ್ ಇಡುತ್ತೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇತ್ತು. ಇಷ್ಟು ದಿನಗಳ ಚರ್ಚೆ ಅದೇ ಆಗಿತ್ತು. ಆದರೆ ಇಲ್ಲಿ ಯಾವುದೇ ರೀತಿಯಾದಂತ ನಾವು ಅಂದುಕೊಂಡಂತ ರೀತಿ ಇಷ್ಟು ದಿನ ಚರ್ಚೆ ಆಗ್ತಾ ಇದ್ದಂತ ರೀತಿ ಯಾವುದೇ ಪ್ರಯತ್ನಗಳು ನಡೀತಾ ಇಲ್ಲ. ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಸೈಲೆಂಟ್ ಆಗ್ಬಿಟ್ಟಿದೆ. ಈಗೇನು ಹೈಕಮಾಂಡ್ ನ ಒಬ್ಬ ಏನು ಮುಖ್ಯವಾದಂತ ವ್ಯಕ್ತಿ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸ್ವತಃ ಒಂದು ಹೇಳಿಕೆಯನ್ನ ನೀಡಿರುವಂತದ್ದು, ನೀವೇ ಬಗೆಹರಿಸ್ಕೊಳ್ಳಿ, ಇದು ಹೈಕಮಾಂಡ್ ಮಟ್ಟಕ್ಕೆ ಹೋಗೋದು ಬೇಡ ಅಂತ. ಸೊ ಆ ನಿಟ್ಟಿನಲ್ಲಿ ಗಮನಿಸುವುದಾದ್ರೆ ಎಲ್ಲೊಂದ್ ಕಡೆ ಹೈಕಮಾಂಡ್ ನೇರವಾಗಿ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದಲೇ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಹೇಳಿಸಿರುವಂತದ್ದ, ಅವರಿಂದ ಈ ಒಂದು ಮಾತನ್ನ ಹೇಳಿಸಿ ಇಬ್ಬರು ನಾಯಕರು ತಣ್ಣಗಾಗುವ ರೀತಿಯಲ್ಲಿ ಮಾಡಿರುವಂತದ್ದ ಅನ್ನುವಂಥ ಪ್ರಶ್ನೆ ಉದ್ಭವಿಸುತ್ತೆ. ಹಾಗೇನೆ ಇಲ್ಲಿ ಮತ್ತೆ ಕುರ್ಚಿ ವಿಚಾರಕ್ಕೆ ಬರೋದಾದ್ರೆ ಸಿದ್ದರಾಮಯ್ಯನವರು ಯಾವುದೇ ರೀತಿಯಲ್ಲೂ ಕೂಡ ಕುರ್ಚಿಯನ್ನು ಬಿಟ್ಟುಕೊಡೋಕೆ ರೆಡಿ ಇಲ್ಲ. ಗಮನಿಸಬೇಕು, ಮುಖ್ಯವಾಗಿ ಕರ್ನಾಟಕ ಕಂಡಂತ ಅತ್ಯಂತ ಪ್ರಭಾವಶಾಲಿ ಒಬ್ಬ CM ಆಗಿ ಕಂಡು ಬಂದದ್ದು ನಮ್ಗೆ ಏನು ದೇವರಾಜ ಅರಸು ಅವರು 7 ವರ್ಷ 238 ದಿನಗಳ ಕಾಲ ಅವರು ಮುಖ್ಯಮಂತ್ರಿ ಆಗಿದ್ರು. ಆ ಒಂದು ದಾಖಲೆಯನ್ನ ಮುರಿಯುವಂತಹ ಸಮಯದಲ್ಲಿರುವಂತಹ
CM ಸಿದ್ದರಾಮಯ್ಯನವರು ಅವ್ರಿಗೆ ಇನ್ನೇನು ಒಂದು 19-20 ದಿನಗಳು ಕಳೆದ್ರೆ ಸಾಕು, ಜನವರಿ 5ರ ಸಮಯಕ್ಕೆ ಕರ್ನಾಟಕದ ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಇರುವಂತಹ ಒಂದು ರೆಕಾರ್ಡ್ ಸಿದ್ದರಾಮಯ್ಯನವರ ಪಾಲಾಗುತ್ತೆ. ಅಲ್ಲಿವರೆಗೂ ನನಗನ್ಸುತ್ತೆ, ಅಲ್ಲಿವರೆಗೂ ಕೂಡ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕುರ್ಚಿಯನ್ನು ಬಿಟ್ಟುಕೊಡಲ್ಲ. ಓಕೆ 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 ಜೋಯಲ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಎಸ್ ವೀಕ್ಷಕರೇ, ಅಂದ್ರೆ ನೀವೇ ಮಾಡ್ಕೊಳ್ಳಿ, ನೀವೇ ಬಗೆಹರಿಸ್ಕೊಳ್ಳಿ ಅಂತ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ. ಇದು ಸಿದ್ದರಾಮಯ್ಯ ಅವ್ರಿಗೂ ಟಾಂಟೆ, DK ಶಿವಕುಮಾರ್ ಅವ್ರಿಗೂ ಟಾಂಟೆ, ಮಾಡ್ಕೋಬೇಕು ಅವ್ರವ್ರೆ. ಎಸ್, ಇನ್ನೊಂದು ಸುದ್ದಿ ಹೋಗೋಣ. ರಾಜ್ಯದಲ್ಲಿ ಜೋರಾಯ್ತು ಕುರ್ಚಿ ಗಂಟು, ಖರ್ಗೆ ಲೋಕಲ್ ಸೂತ್ರ, ಅದಕ್ಕೆ CM ವಿರೋಧ. ರಾಜ್ಯದಲ್ಲಿ ಜೋರಾಯ್ತು ಕುರ್ಚಿಯ ಗಂಟು, ಖರ್ಗೆ ಲೋಕಲ್ ಸೂತ್ರಕ್ಕೆ CM ವಿರೋಧ. ಹೈಕಮಾಂಡ್ನತ್ತ ಮತ್ತೆ ಬೊಟ್ಟು ಮಾಡಿ ತೋರಿಸಿರುವಂತಹ ಸಂಧಾನ ಸೂತ್ರಕ್ಕೆ CM ಸಿದ್ದರಾಮಯ್ಯ ನಕಾರ. ಸಿದ್ದರಾಮಯ್ಯ ಅವರೇ, ಹೈಕಮಾಂಡ್ ಬರೋದಿಲ್ಲ ಅಂತ ಹೇಳಿ ಖರ್ಗೆ ಅವರು ಸ್ವತಃ ಕುಂತ್ಕೊಂಡು ಮಾತನಾಡಿದ್ರು. ಖರ್ಗೆ ಅವರು CM ಸಿದ್ದರಾಮಯ್ಯ ಅವ್ರನ್ನ ಬೆಂಬಲಿಸ್ತಾ ಇದ್ದಾರೆ ಅಂತ ಹೇಳಿ ಮಾತುಕತೆಗಳೆಲ್ಲ ಜೋರಾಗಿ ನಡೀತಾ ಇದೆ. ಆದ್ರೆ ಖರ್ಗೆ ಅವರು ಹೇಳ್ತಾರೆ, ನಾನು ಯಾರ ಬೆಂಬಲಕ್ಕೂ ನಿಂತಿಲ್ಲ, ಯಾರ ಜೊತೆಗೂ ಇಲ್ಲ, ಸತ್ಯದ ಪರ. ಹೈಕಮಾಂಡ್ ಏನ್ ಹೇಳುತ್ತೋ ಎಸ್ ಹೌದು, ಹೈಕಮಾಂಡ್ ಹೇಳುವಂತಹ ನಿರ್ಧಾರವನ್ನ ಅಥವಾ ಮಾಡುವಂತಹ ನಿರ್ಧಾರಕ್ಕೆ ಹೈಕಮಾಂಡೇ ಬರ್ತಾ ಇಲ್ಲ ಅಂತಂದ್ರೆ ಸಿದ್ದರಾಮಯ್ಯ ಅವರೇ, ನೀವು ಹೇಳಿ ಪ್ರಯೋಜನ ಏನು? ಅವ್ರು CM ಇವ್ರು CM ಅಂತ ಹೇಳಿ ಕಾರ್ಯಕರ್ತರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಖರ್ಗೆ ಸಂಧಾನ ಸೂತ್ರ ನಿರಾಕರಿಸಿದಂತಹ CM, ಸಂಧಾನ ಸೂತ್ರಕ್ಕೆ ಸಿಟ್ಟಾದ್ರ ಸಿದ್ದರಾಮಯ್ಯ, ನಾನು ಹೈಕಮಾಂಡ್ ಜೊತೆ ಮಾತನಾಡ್ತಾ ಇದ್ದೆ, ನಾವು ತೀರ್ಮಾನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಯಾವ ಕ್ರಾಂತಿ ಇಲ್ಲ, ಅಧಿಕಾರ ಹಂಚಿಕೆಯಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮ ತೀರ್ಮಾನ, CM ಸಿದ್ದರಾಮಯ್ಯ ಪುನರುಚ್ಚಾರ ಮಾಡಿದ್ದಾರೆ ಮೈಸೂರಿನಲ್ಲಿ. ಖರ್ಗೆ ಸಂಧಾನ ಸೂತ್ರಕ್ಕೆ ಸಿದ್ದು ರೆಡ್ ಸಿಗ್ನಲ್ ಅನ್ನ ಕೊಟ್ಟಿರುವಂಥದ್ದು. ಎಸ್ ವೀಕ್ಷಕರೇ, ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಅವರೇ ಬರಲಿ, ನಮ್ಮ ಒಂದು ಕುರ್ಚಿ ಕದನವನ್ನ ಅವರೇ ಸ್ಟಾಪ್ ಮಾಡಲಿ ಅಂತ ಅವ್ರು ಕೂತ್ಕೊಂಡಿದ್ದಾರೆ. ಹೈಕಮಾಂಡ್ ನಲ್ಲಿ ನೀವೇ ಮಾತಾಡ್ಕೊಂಡು ಬಗೆಹರಿಸ್ರಪ್ಪ, ಕರ್ನಾಟಕದಲ್ಲಿ ಮುಟ್ಟಕ್ಕೆ ಹೋದ್ರೆ ಮತ್ತೆ ಇನ್ನೆಲ್ಲ ಕಾಂಗ್ರೆಸ್ ಕೈ ತಪ್ಪೋಗುತ್ತೋ ಅಂತ ಅವ್ರು ಕೂತ್ಕೊಂಡಿದ್ದಾರೆ. ಈಗ CM ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾರೆ, ಅದು ಎಲ್ಲರಿಗೂ ಕೂಡ ಗೊತ್ತಿದೆ, ಅವ್ರಿಗೆ ಜೈ ಅನ್ನಬೇಕು. ಆದ್ರೆ DK ಶಿವಕುಮಾರ್ ಅವರ ಬಣದಲ್ಲಿರುವಂತಹ ಸಾಕಷ್ಟು ನಾಯಕರು ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಚಳಿಗಾಲದ ಅಧಿವೇಶನದ ತುದಿಗೆ ಹೋದ್ರೂ ಕೂಡ CM ಬದಲಾವಣೆ ಯಾವಾಗ, CM ಅದು CM ಇದು ಅಂತ ಹೇಳಿ ಮಾತುಕತೆಗಳಾಯ್ತು ಹೊರತು ಸರಿಯಾದ ರೀತಿಯಲ್ಲಿ ರೈತರಿಗೆ ಬೇಕಾಗಿರುವಂತಹ ಉಪಯುಕ್ತವಾಗಿರುವಂತಹ ಮಾಹಿತಿ ಇಲ್ಲವೇ ಇಲ್ಲಾಗಿತ್ತು. ಈಗ ಸಿದ್ದರಾಮಯ್ಯ ಮತ್ತೆ ಕುತ್ಕೊಂಡು ಹೇಳ್ತಾ ಇದ್ದಾರೆ, ಖರ್ಗೆ ಅವರು ನೀವೇ ಸಂಧಾನ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಒಂದ್ ನಾಟಿಕೋಳಿಯಲ್ಲಿ ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ರು ಸಿದ್ದರಾಮಯ್ಯ, DK ಶಿವಕುಮಾರ್ ಅವ್ರು ಆಗಿಲ್ಲ. ಯಾರು ಸಹ ಪಕ್ಷಕ್ಕಿಂತ ದೊಡ್ಡವರಲ್ಲ, ಒಬ್ಬರಿಂದ ಪಕ್ಷ ಅದು ಎಲ್ಲರೂ ಒಪ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಯಾರು ಒಬ್ಬರಿಗಿಂತ ಪಕ್ಷಕ್ಕಿಂತ ದೊಡ್ಡವರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾಯಕತ್ವ ಬದಲಾವಣೆ ವಿಚಾರ ಹೈಕಮಾಂಡ್ ತರಬೇಡಿ ಅಂತಾರೆ ಸರ್, ಆ ಚರ್ಚೆ ತರಬೇಡಿ ಹೇಳ್ರಿ. ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ. ಸ್ಥಳೀಯ ನಾಯಕರಲ್ಲೇ ಬಗೆಹರಿಸ್ಕೊಳ್ಳಿ, ನಮ್ಮ ಹತ್ರ ತರದ್ ಬೇಡ ಹೈಕಮಾಂಡ್ ಲೆವೆಲ್ಗೆ ಅಂತ. ಈಗ ನಾನು ಮಾತಾಡಿದ್ದೀನಿ ಹೈಕಮಾಂಡ್ನವ್ರ ಜೊತೆ, ಅವ್ರು ಏನು ಹೇಳಿದ್ದಾರೆ, ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ.
ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದು ಸರ್ ಅದೇ ಸರ್ ಆಗ್ತಾ ಇರುವಂತದ್ದು ಅದು ಯಾವಾಗ ಅನ್ನುವಂಥದ್ದು ನೀವು ಕಂಪ್ಲೀಟ್ ಅವ್ರು ಯಾವಾಗ ತೀರ್ಮಾನ ಮಾಡ್ತಾರೆ ಅವಾಗ ನೀವು ಕಂಪ್ಲೀಟ್ ಸಿಎಂ ಸರ್ ನೀವು 5 ವರ್ಷ ಸಿಎಂ ಸರ್ ಅದು ಬೇರೆ ಪ್ರಶ್ನೆ. ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಹಂಗೆ. ಅಲ್ಲ ಅದಕ್ಕೆ ಟಾರ್ಗೆಟ್ ಇದೆ ಸರ್ ಅದಕ್ಕೆ ಟಾರ್ಗೆಟ್ ಇದೆ ಸರ್ ಆದ್ರೂ ಯಾಕೆ ಇಷ್ಟು ಚರ್ಚೆ ಆಗುತ್ತೆ ಅಂತ ಸರ್ ಹೈಕಮಾಂಡ್ ಅಂತ ಹೇಳಿ ನೀವು ಚರ್ಚೆ ಮಾಡಕ್ ಶುರು ಮಾಡಿದ್ದೀರಲ್ಲ ಈಗ. ಅಲ್ಲ ಅದಕ್ಕೆ ಏ ಟಾರ್ಗೆಟ್ ಇದೆ ಮಾಧ್ಯಮದವರೇ ಈಗ ನಿಮ್ಮ ಎಮ್ಎಲ್ಎಗಳು ಮಾತಾಡ್ತಾರೆ ಇಷ್ಟೊಂದು ಪ್ರಶ್ನೆ ಕೇಳಬೇಕಾದ ಅಗತ್ಯ ಏನಿದೆ? ಅಲ್ಲ ನಿಮ್ಮ ಎಮ್ಎಲ್ಎಗಳು ಏ ಮಾತಾಡ್ತಾರೆ ಕೇಳಪ್ಪ ಇಲ್ಲಿ, ನಿಮ್ಮ ಎಮ್ಎಲ್ಎಗಳು ನಾನು ಅಸೆಂಬ್ಲಿನಲ್ಲಿ ಹೇಳಿದ್ದೀನಿ. ಅಸೆಂಬ್ಲಿನಲ್ಲಿ ಹೇಳಿದ್ಮೇಲೆ ಮತ್ತೆ ಯಾಕೆ ಚರ್ಚೆ ಅಲ್ಲ ಮಾಡ್ತೀನಿ? ಮತ್ತೆ ನಿಮ್ಮ ಎಮ್ಎಲ್ಎಗಳು ನಂಬೆ ರಾಜಣ್ಣ ಅವರು ನಿನ್ನೆ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ್ದಾರೆ. ರಾಜಣ್ಣರನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ದು ಹೀಗೆ ಅಲ್ಲ. ಮಾಧ್ಯಮದವರು ಸಿಎಂ ಸಿದ್ದರಾಮಯ್ಯ ಅವರು ಎದೆ ಮೇಲೆ ಕೂತ್ಕೊಂಡು ಕ್ವಶನ್ ಕೇಳಿದ್ರೆ ಏನ್ ಹೇಳ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು? ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಬಿಡ್ರಿ ಅಂತ ಹೇಳ್ತಾರೆ. ರಾಜಣ್ಣರನ್ನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಮಾಡಿದ್ದು ಎಸ್.ಎಂ. ಕೃಷ್ಣ, ಡಿಕೆ ಅಲ್ಲ. ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಸ್ಪಷ್ಟನೆಯನ್ನ ನೀಡಿರುವಂಥದ್ದು. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಮಾಡಿದಂಥದ್ದು ಎಸ್.ಎಂ. ಕೃಷ್ಣ ಅವರು. ಸಿಎಂ ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಅವರು ಟಾಂಗನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಮಧ್ಯದಲ್ಲಿ ರಾಜಣ್ಣ ಅವ್ರ ವಿಚಾರನೂ ಬಂತು. ಸಿದ್ದರಾಮಯ್ಯ ಅದಕ್ಕೆ ಫ್ರೆಂಡ್ಸ್ ಅಲ್ವಾ, ಬಲಗೈ ಬಂಟ ಹೆಂಗ್ ಬಿಟ್ಟುಗಿಡಕ್ಕಾಗತ್ತೆ, ಏನ್ ಮಾತಾಡೋದು ಕೇಳ್ಕೊಂಬನ್ನಿ. ರಾಜಣ್ಣ ಅವರು ನಿನ್ನೆ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ್ದಾರೆ. ಮಾಡಲಿ, ವಾಟ್ ಮೈಡ್ ಅಂತ ಈಸ್ ಎ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ ಡಿ ಕೆ ಶಿವಕುಮಾರ್. ವಾಟ್ ಈಸ್ ರಾಂಗ್ ಇನ್ ದಟ್? ಈಸ್ ಎ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ. ಕೆಪಿಸಿಸಿ ಅಧ್ಯಕ್ಷರು ಯಾರು? ಯಾರು? ಅಧಿಕಾರದಲ್ಲಿದ್ದಾಗ ನಾನು ಮಾಡದೆ ಅವ್ರು ಮಾಡದೆ ಅನ್ನೋದು ಮುಖ್ಯ ಅಲ್ಲ. ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದರು. ಅದರಿಂದ ಸರ್ಕಾರ ಮಾಡಿತ್ತು, ಅದ್ರ ಪ್ರಶ್ನೆ ಬರೋದೇ ಇಲ್ಲ. ಅವ್ರು ಮಾಡೋದೋ ಇವ್ರು ಮಾಡೋದೋ ಅನ್ನೋ ಪ್ರಶ್ನೆ ಬರೋದು. ಈಗ ಕ್ರಾಂತಿ ಸಂಕ್ರಾಂತಿ ಅಂತ ಅವರ ಸರ್